ಏನಿಲ್ಲ, ಯಾವುದೋ ಹಿಂದಿನ ಜನ್ಮದ ಪುಣ್ಯ ಅನಿಸುತ್ತೆ. ಇದನ್ನೆಲ್ಲ ನಮ್ಮ ಅಭಿಮಾನಿಗಳು ಅಥವಾ ಅಭಿಮಾನಿಗಳು ಅನ್ನೋದಕ್ಕಿಂತ ನಮ್ಮ ಅಣ್ಣ ತಮ್ಮದಿರು ಸ್ನೇಹಿತರುಗಳೆಲ್ಲ ಸೇರಿಕೊಂಡು ನನ್ನ ಹುಟ್ಟುಹಬ್ಬನ ಆಚರಿಸ್ತಾರೆ. ಟು ಬಿ ಫ್ರ್ಯಾಂಕ್, ನಾನೇನು ಆಚರಣೆ ಮಾಡ್ಕೊಳೋ ಅಂಥದ್ದೆಲ್ಲ ಇಲ್ಲ. ಆ್ಯಕ್ಚುಲಿ ನಾನು ಈ ವರ್ಷ ಇರಬಾರ್ದು ಅಂದ್ಕೊಂಡಿದ್ದೆ. ಈ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ ಮಾಡಿದ್ರು ಅನ್ನೋದಕ್ಕೊಂದು ಕಾರಣಕ್ಕೆ ಉಳ್ಕೊಂಡೆ. ಇದೆಲ್ಲ ಇಷ್ಟ ಇಲ್ಲ, ಆಡಂಬರ, ಈ ಫ್ಲೆಕ್ಸ್ ಎಲ್ಲ ನನಗೆ ಇಷ್ಟ ಇಲ್ಲ. ಇದನ್ನು ನನ್ನ ಆಚರಣೆ ಅಂತ ಯಾರು ಅನ್ಯತಾ ಭಾವಿಸೋದು ಬೇಡ. ಅವ್ರದ್ದೇನೋ ಅಭಿಮಾನಕ್ಕೆ ಮಾಡ್ತಿದ್ದಾರೆ. ಈ ಥರ ಸ್ನೇಹಿತರು ಅಣ್ಣ ತಮ್ಮದಿರನ್ನ ಪಡೆಯೋಕ್ಕೆ ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೆ ಅನ್ಕೋತೀನಿ. ದೇವರು ಅವ್ರುಗಳಿಗೆ ಎಲ್ಲ ಆಯುಷ್ಯ ಆರೋಗ್ಯಗಳನ್ನ ಕೊಟ್ಟು ಅವ್ರನ್ನ ಚೆನ್ನಾಗಿ ಸಂತುಷ್ಟಿಯಾಗಿರಲಿ ಅಂತ ದೇವರಲ್ಲಿ ಕೇಳ್ತೀನಿ. ಡಿಸಿಜಿ ಹೌದು, ಏನೇನು ಶಿಬಿರದಾಗ ಏನೇನು ಎಲ್ಲ ಥರನೂ ಇದೆ. ಇಂಪಾರ್ಟೆಂಟಾಗಿ ಕಣ್ಣು ದೃಷ್ಟಿದೊಂದು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ನಮ್ಮ ಬಸವಳ್ಳಿಲೇ ಇದೆ ಒಂದು ನೇತ್ರಾಲಯ, ಅವರು ಮಾಡ್ತಿದ್ದಾರೆ. ಜನರಲ್ ಚೆಕಪ್ಸು ಮತ್ತು ರಕ್ತದಾನ ಶಿಬಿರ ಮೇನಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಭಿಮಾನಿಗಳು ಏನು ಹೇಳಿಕೆ ಬಯಸ್ತೀರಾ ಸರ್? ಇಷ್ಟೆಲ್ಲ ಬರ್ತಿದ್ದಾರೆ, ಯಾರ್ದು ಸಹವಾಸಕ್ಕೆ ಹೋಗೋದು ಬೇಡ. ಅವ್ರ ಜೀವನ ಅವ್ರು ಮಾಡಿಕೊಂಡು ಒಳ್ಳೆ ಪ್ರಜೆಗಳಾಗಿ ಅವ್ರನ್ನ ನಡ್ಕೊಂಡು ಹೋಗ್ಬೇಕು ಅಂತ ಅವ್ರಲ್ಲಿ ಕೇಳ್ಕೊತೀನಿ. ಪ್ರತಿ ವರ್ಷದಂತೆ ಅನ್ನದಾನ ರಕ್ತದಾನ ಶಿಬಿರ ಎಲ್ಲ ಏರ್ಪಡಿಸಿದ್ದಾರೆ. ಪ್ರತಿ ವರ್ಷ ಬಡವ್ರಿಗೋಸ್ಕರ ಎಲ್ಲ ಏನು ಸಹಾಯ ಬೇಕೋ ಮಾಡಿಕೊಂಡು ಇಲ್ಲಿ ಪ್ರತಿ ವಾರಕ್ಕೊಂದ್ಸಲ 5 ರೂಪಾಯಿ ಪೌರ ಕಾರ್ಮಿಕರಿಗೆ, ಅಂಗವಿಕಲರಿಗೆ ಎಲ್ಲ ಅನ್ನದಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಣ್ಣವ್ರಿಗೆ ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ಮೂಲಕ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಹ್ಯಾಪಿ ಬರ್ತ್ಡೇ ಅಣ್ಣ. ಸೊ ನಿಮ್ಮ ಬಗ್ಗೆ ಏನು ಹೇಳೋದು ಗೊತ್ತಿಲ್ಲ. ನಿಮ್ಮ ಕಾರ್ಯಕ್ರಮನ ಹಿಂಗೆ ಅರ್ಧ ಗಂಟೆ 1 ಅವರಲ್ಲಿ ಹೇಳೋವಂಥ ವಿಷಯ ಅಲ್ಲ. ಎಷ್ಟು ಹೇಳಿದ್ರೂ ಸಾಲದು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಆಧುನಿಕ ದೇವತಾ ಮಂಚ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು.